ಅಲ್ಲ ಐದು ಮೂರ್ಕೆ ನಮ್ಮ ಮದ್ಮಾಡ ಆಗಲ್ಲ ಅದು ಒಂದು ಆಗಲ್ಲ ಇಂಚಿಂದಷ್ಟು ಮಾಡ್ತಾರೆ सेवा काउंटर विभाग क्या लक्ष्मीकांत सेवा काउंटर आगमन ಮಾಡ್ತಾ ಇದೆ ಎಲ್ಲ ಕೂಟ ಬಂಧುಗಳು ಎದುರಿದ್ದು ಸೂಚಿಸಬೇಕು ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭ ನಡೆಯಲಿದೆ ಈ ಸಮಾರಂಭವನ್ನು ಸಮಾರಂಭಕ್ಕೆ ಆಗಮನ ತೀರ್ಥಹಳ್ಳಿ ಕರೆಯುತ್ತೇವೆ ಫೌಂಡೇಶನ್ ಅಧ್ಯಕ್ಷರಾದ ಗೋಪಾಲಕೃಷ್ಣ ನಮಗೆ ಹಬ್ಬ ಆಚರಣೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೇಂದ್ರದವರ ಹತ್ರ ನಾವು ಒಂದು ವರ್ಷ ನಮ್ಮ ಕೇಂದ್ರೀಯ ಮಹಾ ಅಧಿವೇಶನವನ್ನು ಮಾಡಲು ಅಪೇಕ್ಷೆ ಇದೆ, ಅವಕಾಶ ಕೊಡಿ ಅಂತ ಕೇಳಿದಾಗ ಅವರು ತುಂಬ ಸಂತೋಷದ ನಮಗೆ ಕೊಟ್ಟರು. ಆ ಅವಕಾಶವನ್ನು ಬಳಸಿಕೊಂಡು ನಾವು ಕೋಟದವರೆಲ್ಲ ಒಂದು ಜಾಗದಲ್ಲಿ ಸೇರಿ ಇವತ್ತು ಕೋಟದವರ ಹಬ್ಬ ಅನ್ನುವ ರೀತಿಯಲ್ಲಿ ಆಚರಣೆ ಮಾಡಿ ತೋರಿಸುವ ಅಂತ ಹೇಳಿ ಸಣ್ಣ ಮಟ್ಟದಲ್ಲಿ ನಾವು ಮಾಡಿದ್ದೀವಿ. ನಾವೆಲ್ಲರೂ ಸೇರಿ ಮಾಡಿದ್ದೀವಿ ತೀರ್ಥಹಳ್ಳಿಯ ಸಂಸ್ಥೆಗಳು. ನೀವೆಲ್ಲರೂ ಬಂದಿರೋದು ನಮಗೆ ಸಂತೋಷವನ್ನು ತಂದರೆ ಇವತ್ತಿನ ಕಾರ್ಯಕ್ರಮದ ಪೂರ್ಣ ಅಧ್ಯಕ್ಷತೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಕೇಂದ್ರೀಯ ಸಂಸ್ಥೆಯ ಅಧ್ಯಕ್ಷರಾದ ಸತೀಶ್ ಅವರು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಡಾಕ್ಟರ್ KS ಸಾರಾನ್ ಅಧ್ಯಕ್ಷರು ಆಡಳಿತ ಮಂಡಳಿ ದೇವಸ್ಥಾನದ
ದೇವಸ್ಥಾನ ಆಡಳಿತ ಮಂಡಳಿಯವರು ಇವರಿಗೆ ನಾವು ತೀರ್ಥಹಳ್ಳಿ ಅಂಗ ಸಂಸ್ಥೆಯ ಪರವಾಗಿ ಹಾಗೂ ಕೋಟದ ಎಲ್ಲ ಮಹಾಜನಗಳ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತೇವೆ. ಈ ಅಧಿವೇಶನದಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರೊಫೆಸರ್ ಪಿ.ವಿ. ಕೃಷ್ಣಭಟ್ ಶಿಕ್ಷಣ ತಜ್ಞರು ಹಾಗೂ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅಧ್ಯಕ್ಷರು ಬ್ರಾಹ್ಮಣ ಸಂಘ ತೀರ್ಥಹಳ್ಳಿ ಇವರಿಗೆ ಇವರನ್ನ ಪೂರ್ಣ ನಾವು ಪರಿಚಯ ಹೇಳಬೇಕಾದ್ದು ಬಹಳ ಜನ ಆದ್ರೆ ಸಾಧ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡಿ. ಅದು ಸ್ಥಿತ್ಯಂತರ ಕಾಲ, ಸಂಕ್ರಮಣ ಕಾಲ. 2004ರಲ್ಲೇ ಕೂಟ ಮಹಾಜಗತ್ತು ಸಾರ್ವಜನಿಕರಿಗೆ ಮುಖ್ಯವಾಗಿ ಸಮಾಜಕ್ಕೆ ಉತ್ತರದಾಯಿತ್ವ ಹೊಂದುವ ದೃಷ್ಟಿಯಿಂದ ಸಲಹಾ ಸಮಿತಿ ಎನ್ನುವುದನ್ನು ಸ್ಥಾಪನೆ ಮಾಡಿದ್ರು, ಅಸ್ತಿತ್ವಕ್ಕೆ ಬಂದಿದೆ. ಅದರಲ್ಲಿ 99% 99% ಇರುವಂತಹದ್ದು ಕೂಟ ಮಹಾಜಗತ್ತಿನ ಸದಸ್ಯರು, ಒಬ್ಬ ಮಹಿಳೆ, ಇಬ್ಬರು ಪುರುಷರು. ಅದರಿಂದ ಕಾರ್ಯಕಾರಿ ಸಮಿತಿಯನ್ನು ಕರೀರಿ. ದೇವಸ್ಥಾನದಲ್ಲಿ ಏನು ಹೇಳಬೇಕು, ಅಧ್ಯಕ್ಷರಿಗೆ ಏನು ಹೇಳಬೇಕು, ಮುಂದೆ ಏನು ಕಾರ್ಯಕ್ರಮ ತಗೊಳ್ಬೇಕಂತ ಸೂಚನೆ ಕೊಡಬೇಕು ಅಂತ ಪುನರ್ವಿಮರ್ಶೆ ಮಾಡಿ ನಂತರ ಇದು ಬಹಳ ಮುಖ್ಯ. ಅದರ ನಂತರ ಸಲಹಾ ಸಮಿತಿ ಆದ ಮೇಲೆ ಮತ್ತೊಮ್ಮೆ ನೀವು ಕಾರ್ಯಕಾರಿ ಸಮಿತಿ. ನರಸಿಂಹನು ನಮ್ಮ ಜೊತೆ ಸದಾಕಾಲ ಇದ್ದಾನೆ. ಆಂಜನೇಯನ ಬೆಂಬಲ, ಗುರುನರಸಿಂಹ ಅನುಗ್ರಹ, ಪರಿವಾರ ದೇವತೆಗಳ ಕೃಪಾಕಟಾಕ್ಷದಿಂದಾಗಿ ನಾವೆಲ್ಲರೂ ಉತ್ಕರ್ಷೆಯ ಸಾಗೋಣ ಅಂತ ಹೇಳ್ತಾ ನಿಮಗೆಲ್ಲರೂ ಶುಭವನ್ನು ಆರಂಭ ಮಾಡ್ತೀನಿ. ವಾಸ್ತವಕ್ಕೆ ರೆಡಿ ಆಗಿದ್ದಾರೆ, ಮಾಡಬೇಕಾಗಿದೆ. ಗೌರವಿಸುವುದರ ಮೂಲಕ ನಮ್ಮನ್ನು ನಾವೇ ಗೌರವಿಸಿಕೊಳ್ಳುವಷ್ಟು ನಮಗೆ ಸಂತೋಷವಾಗಿದೆ. ಅವಕಾಶ ನೀಡಿದ್ದಕ್ಕಾಗಿ ನಮಗೆ ಧನ್ಯವಾದಗಳು. ಮಹಾಸಭೆಯ ಶುಭಾವಸರದಲ್ಲಿ ಸಂಪನ್ನಗೊಂಡಿರುವ ತೀರ್ಥಹಳ್ಳಿಯ ಮಹಾ ಅಧಿವೇಶನದಲ್ಲಿ ಅಭಿನಂದಿಸಿ ಗೌರವಿಸುವ ಭಾಗ್ಯ ನಮ್ಮದಾಗಿದ್ದು ಗೌರವಿಸುತ್ತಿದ್ದೇವೆ.